ಅಂತ ಗುಂಡ್ಗೆ ಇರೋನು ಬರ್ಲಿ. ಕೂಲಿ ಮಾಡೋರು ಎಲ್ಗೋಗ್ಬೇಕು? ಒಂದೊಂದ್ ಸಂಘದಲ್ಲಿ 5-5 ಲಕ್ಷ ದುಡ್ಡು ಎತ್ತಿದ್ದೀವಿ. ಅದು ಅವ್ನು ಕೊಡ್ತಾನೆ ನಮ್ಗೆ. ಅವ್ನು ಯಾವ ನಮ್ಮ ಭೂಮಿ ನಮ್ಮಕ್ಕೂ, ಅವ್ನು ಯಾವ ನಮ್ಗೆ ದುಡ್ಡು ಹಾಕಕ್ ಅವನು ಮಗ ಶಾಸಕರಾಗಬೇಕು. ಮನೇಲಿ ಬಳೆ ತೊಟ್ಕೊಂಡಿರ್ಬೇಕು. ನನಗನ್ನಿಸ್ತದೆ DK ಶಿವಕುಮಾರ್ಗೆ ಕಣ್ಣಿಂಬ್ರೋಗವೆ. ಮುಂದಿನ ದಿನದಲ್ಲಿ ಇವ್ರಿಗೆ ಅಕ್ವ ನಿಲ್ಸಿಲ್ಲ ಅಂದ್ರೆ ಧೂಳ ತೂತ್ಬಿಡ್ತಿದೆ. ಅವ್ರ ವಂಶ ನಿರಂಶ ಆಗೋಗ್ಲಿ. ಅದು ಅಲ್ಲದೆ ರೈತರಲ್ಲ, ಅವರು ರೈತರಲ್ಲ, ನಾನೇ ರೈತರು ಅಂತ ಅಲ್ಲ ಅವ್ನು ಹೇಳ್ಬೋದು. ಈ ರೈತರು ಯಾರು ಅನ್ನೋದ ಸುತ್ತಮುತ್ತ ಹಳ್ಳಿ ಅಕ್ವೈರ್ ಮಾಡಕ್ ಅವನಲ್ಲ. ಆ ರೈತರನ್ನೆಲ್ಲ ಬಂದು ಆ ರೈತರು ಬಂದು ಆ ರೈತರನ್ನ ಇವನು ಕೇಳಲಿ. ಈ ರೈತರಲ್ವೇ, ಅವ್ರ ಗಂಡಸ್ರಲ್ವೇ, ಅವ್ರ ಚಡ್ಡಿಕ್ಲಿವೆ ಅನ್ನೋದ ಕೇಳಿ ನೋಡ್ಲಿ. ಚಾಲೆಂಜ್ ಮಾಡ್ತಾ ಇದ್ರ DK ಶಿವಕುಮಾರ್ ಅವರು ಬರ್ಬೇಕು ಅಂತ. ಕೂಲಿ ಮಾಡೋರ್ನ ಎಲ್ಲ ಕಳ್ಸಾರಂತೆ. ಏನ್ ಕೊಡ್ತಾರಂತೆ ಕೂಲಿ ಮಾಡೋರ್ಗೆ? ಕೇಳಿ ನೀವು. ಕೂಲಿ ಮಾಡೋರ್ ಅಂತ ಗುಂಡ್ಗೆ ಇರೋನು ಬರ್ಲಿ. ಕೂಲಿ ಮಾಡೋರು ಎಲ್ಗೋಗ್ಬೇಕು? ಏನ್ ಜೀವನ ಮಾಡ್ಬೇಕು? ಜಮೀನಿರೋರ್ಗೆಲ್ಲ ದುಡ್ಡು ಕೊಟ್ಬಿಡ್ತಾರೆ. ಕೂಲಿ ಮಾಡೋರ್ಗೆ ಏನ್ ಕೊಡ್ತಾರೆ? ಹೊಸ ಕಟ್ಕೊಂಡಿದ್ದೀರಾ? ಹೊಸ ಕಟ್ಕೊಂಡಿದ್ದೀರಾ? ಹೊಸ ಇಲ್ಲ, ಏನು ಇಲ್ಲ. ಕೂಲಿ ಕೆಲ್ಸಕ್ಕೆ ಕೂಲಿ ಕೆಲ್ಸಕ್ಕೆ ಹೋಯ್ತೀವಿ. ಅದ್ ಏನ್ ಕಟ್ಕೊಡ್ತಾನೆ ನಮ್ಗೆ ಕೂಲಿ ಮಾಡೋರ್ಗೆ? ಬರ್ಲಿ. DK ಸೂರಿ ಇದೇ ಹೊಸೂರಲ್ಲಿ ರಿಸಾರ್ಟ್ಗೆ ಬರ್ತಾನೆ. ಚೇತನ್ ರಿಸಾರ್ಟ್ಗೆ ಬೋಳಿ ಮಗ ಅವನಿಗೆ ಕಂಡಿಲ್ವೇ ಇದ್ದು ತೋಟ ಇಲ್ಲ ಅನ್ನೋದು ಸೂರಿಗೆ? ಕೇಳ್ರಿ, ಬಂದು ನೋಡ್ಲಿ. ಕಂಡಿಲ್ವ ಅವನಿಗೆ ಈ ಪ್ರಪಂಚ ಗೊತ್ತಿಲ್ವೇನ್ರಿ ಸೂರಿಗೆ? ಚೇತನ್ ತೋಟಕ್ಕೆ ರಾತ್ರಿ ಹಗಲಂತ ಬರ್ತಾನೆ. ಅವನಿಗೆ ಈ ಪ್ರಪಂಚ ಏನು, ಇದು ಬರಡು ಭೂಮಿನ ಏನಂತ ಗೊತ್ತಿಲ್ಲ ಅವನಿಗೆ. ಗೊತ್ತಿಲ್ಲ ಅವನಿಗೆ. ಪ್ರತಿ ಒಂದ್ ದಿವಸ ರಾತ್ರಿ ಹಗಲು ಬರ್ತಾನೆ ಚೇತನ್ ತೋಟಕ್ಕೆ. ಅದೇ ಚೇತನ್ ತೋಟದಲ್ಲಿ ಇಲ್ಲೆಲ್ಲ ವಿಡಿಯೋ ಅವನಿಗೆ ಗೊತ್ತಿಲ್ವಾ? ರೈತರಲ್ಲ ಇವರು, ಬಡವರು ಇವರು, ಬಂಡು ಭೂಮಿ ಏನು ಅಂತ ಅವ್ರ ಅಣ್ಣನ್ಗೆ ಹೇಳಕ್ಕೆ ಕಿವಿಗೆ ಮಾತಿಲ್ವಾ? ಹೇಳಿ ನೀವು, ದಯವಿಟ್ಟು ಹೇಳ್ತೇನೆ. ಅವನಿಗೆ DK ಗೊತ್ತಿಲ್ಲ, ಸೂರಿಗೆ ಗೊತ್ತಿಲ್ವಾ? ಯಾಕೆ ಈ ಪ್ರಪಂಚ ಎಲ್ಲ ಓಡಾಡ್ತಾನೆ, ಇದೇ ಹೊಸೂರು ರೋಡಲ್ಲಿ ಓಡಾಡ್ತಾನೆ, ಪ್ರತಿಯೊಂದು ಚೇತನ್ ತೋಟಕ್ಕೆ ಬರ್ತಾನೆ, ಎಲ್ಲ ಗೊತ್ತಿಲ್ಲ ಅವನಿಗೆ. ಕಂಡು ಬಂಡೇನೆ ನಾವು. ಅವನಂತೂ ಕಳ್ಳು ಬಂಡೆಯಲ್ಲಿ ಸಂಪಾದನೆ ಮಾಡಿರೋದು. ನಾವು ರಾತ್ರಿ ಆಗಲು ಕಷ್ಟ ಬಿದ್ದು ನಮ್ಮ ತಾತ ಕೊಟ್ಟಿರೋ ಆಸ್ತಿ ಉಳಿಸ್ಕೊಂಡು ನಮ್ಮ ಮಕ್ಕಳ ಮರಿಗಿರ್ಲಿ ಅಂತ ನಾವು ಕಾಪಾಡ್ತಾ ಇರೋರು. ಇದನ್ನೆಲ್ಲ ಯೋಚನೆ ಮಾಡಬೇಕಾದ್ರೆ ಅವನ ಬಂಡೆ ಬಂದು ನಮ್ಮ ಊರು ಸುತ್ತ ನೋಡ್ಲಿ ಬತ್ತೀನಿ ಅಂತ ಹೇಳಿದ್ನಲ್ಲ, ಬಂದು ನೋಡ್ಬಿಟ್ಟು ಆಮೇಲೆ ಅವನ ಇಷ್ಟ ಇದ್ರೆ ಅಕ್ವೈರ್ ಮಾಡಲಿ. ಆಮೇಲೆ ನಮ್ಮ ನಮ್ಮ MP ನಮ್ಮ ಊರಿನವನ್ನ ಯಾರು ನಮ್ಮ ಕೆಂಸಡಿ ದೊಡ್ಡಿ ಇವನು ಯಾರೋ ರಂಗಪ್ಪನ್ನ ಕರೆದಂತೆ, ಹೋಗಿ ನೋಡ್ಕೊಂಬಂದ್ಬಿಡಪ್ಪ, ನೀನು ಬೇಡ ಅಂದರೆ ಬೇಡ ಅಂತ. ಅವಯ್ಯ ನೀರಾವರಿ ನಾನು ಬರಲ್ಲ ಅಂತ ಹೇಳಿದಂತೆ. ಇದೆಲ್ಲ ಅವನು ಕೇಳಿಸ್ಲಿವೆ ಕಿವಿ? ಬರಲಿ ನೋಡೋಣ. DCMಗೆ ಅಲ್ಲಿ DK ಇದಕ್ಕೆ ಕುಮಾರಸ್ವಾಮಿ ಇದಕ್ಕೆ ಕಿತ್ತಾಡ್ತಾ ಇದೆಯಲ್ಲ, ಒಂದಿನ ಬಂದು ನೋಡಯ್ಯ. ನಾವು ಹೆಂಗಸರುಗಳು ಹಾಲು ಕಟ್ಕೊಂಡು ಹಸ್ಕೋ ಕಟ್ಕೊಂಡು 4-5 ಸಂಘ ಮಾಡಿದ್ದೀವಿ. ಒಂದೊಂದು ಸಂಘದಲ್ಲಿ 5-5 ಲಕ್ಷ ದುಡ್ಡು ಎತ್ತಿದ್ದೀವಿ. ಅದು ಅವ್ನು ಕೊಡ್ತಾನೆ ನಮಗೆ ಕೊಡಲ್ಲ. ನಾವು ಹಾಲು ಕರ್ದು ಕೂಲಿ ಮಾಡಿ ಈಗ ನಮ್ಮ ಮಕ್ಳುಗಳ್ನ ಕೇಳಕ್ಕಾಯ್ತದೆ? ನಮ್ಮ ಗಂಡದಿರಿಲ್ಲ, ಕೇಳಕ್ಕಾಯ್ತದೆ ನಾವು? ಅವ್ನು ಯಾವ ನಮ್ಮ ಭೂಮಿ ನಮ್ಮಕ್ಕೂ, ಅವ್ನು ಯಾವ ನಮ್ಗೆ ದುಡ್ಡು ಹಾಕಕ್ಕೆ ಅವ್ನು ಯಾರು ಹಾಕಕ್ಕೆ? ಬಾಲಕೃಷ್ಣ ಅವರು ಅಲಗಿಸ್ತಾರೆ ಅಷ್ಟೇ. ಏನು ಮೊನ್ನೆ ರಾಮನಗರ ಕರ್ಕೊಬಿಟ್ಟು ರಾಮನಗರ ಬಂದ್ಬಿಟ್ಟು ರೈತರೆಲ್ಲ ನಾನೇನೋ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು 10 ಗಂಟೆ ಒಳಗಡೆ ಸೇರಿಸ್ಕೊಬಿಟ್ಟು ಒಳಗಡೆ ಓದೋನು ಈಚೆಗೆ ಬರ್ದೆ ಹೋದ. ರೈತರೆಲ್ಲ ನಾವು ಈಚೆ ನಿಂತಿದ್ದೀವಿ ರಾಮನಗರದಲ್ಲಿ. ಸಾರ್ ಬನ್ನಿ 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 ಅಂದರೆ ಇರಪ್ಪ ಬರ್ತೀನಿ, ಎಲ್ಲ ಒಳಗಡೆ ನಿಂತ್ಕೊಂಡು ಒಳಗಡೆ ರೂಮ್ ಸೇರ್ಕೊಬಿಟ್ಟ, ಈಚೆಗೆ ಬರ್ದೆ ಹೋದ್ರು. ಅದು ಯಾತಕ್ಕೆ ಬಾಳ್ಬೇಕು? ಶಾಸಕರಾಗಿ ನೋಡ್ರಪ್ಪ, ಎಲ್ಲ ನಮಗೆ ಓಟ್ ಹಾಕಿದ್ದೀರಿ, ಏನೋ ಮಾತಾಡ್ತೀನಪ್ಪ, DK ಶಿವಕುಮಾರ್ ಯಾರು ಮಾತಾಡ್ತೀನಿ ಅಂತ ಏನು ಮಾತಾಡ್ಬೇಕಲ್ವಾ? ರೈತರು ಮಗನೇ ಕೊಡದೆ ಹೋದ ಪಾರ್ಟಿ. ಲಾಸ್ಟ್ಗೆ ಅಡ್ಡ ಹಾಕೋಬಿಟ್ಟು ನಾವು ಅಡ್ಡ ಹಾಕೊಂಡ್ಮೇಲೆ ಮಾತಾಡ್ದ. ಹಂಗೂ ಎಡೆ ಮಾಡ್ಕೊಂಡು ಜಾಗ ಮಾಡ್ಕೊಂಡು ಖಾಲಿ ಮಾಡ್ಕೋಗವ್ರು. ಯಾತಕ್ಕೆ ಶಾಸಕರಾಗಬೇಕು? ಮನೇಲಿ ಬಳೆ ತೊಟ್ಕೊಂಡಿರ್ಬೇಕು. ಸುಳ್ಳು ಹೇಳ್ತಾನೆ ಅಂತಲ್ಲ, ಬಳೆ ತೊಟ್ಕೊಂಡಿರ್ಬೇಕು. ಆಮೇಲೆ ಇನ್ನೂ ನಮ್ಮ ಹತ್ರ ಇರೋದೇ 10 ಗುಂಟೆಗೆ ಹುಲ್ಲು ಹಾಕೊಂಡಿದ್ದೀವಿ ನಾವು. ಒಂದು 8 ಟಗರು ಮರಿ ಸಾಕೊಂಡಿದ್ದೀನಿ. ಬನ್ನಿ ನೋಡೋರಿ, ಇಲ್ಲೇ ಪಕ್ಕದಲ್ಲಿ. ನಾನು ಅದರಲ್ಲೇ ಜೀವನ ಮಾಡ್ತಾ ಇಲ್ವಾ? ನಾವು ಒಂದು ಯಾವುದನ್ನ ಟಗರು ಮರಿ ಮನೆ ತವಿದ್ರೆ ಒಂದು ನಾಳೆ ದಿವಸ ಏನ್ಕನ್ನ ಖರ್ಚಾಯ್ತು, ಒಂದು 2 ಲಕ್ಷ ದುಡ್ಡು ಬಂದ್ರಿ ಅಂತ ನಾವು ಜೀವನ ಮಾಡಿಕೊಂಡು, ನಾವು 2 ಮಕ್ಕಳು ಇದ್ದು, ಹೆಣ್ಣು ಮಕ್ಳಿಗೂ ಮದುವೆ ಮಾಡಿದ್ದೀನಿ. ಅದೇ ಥರ ಮಾಡಿಕೊಂಡು ನಾವೇನು ಒಬ್ರು ಹೋಗಿ ಈಗ ಅವತ್ತಿಂದ ಇಲ್ಲದೆ ಹೋದದ್ದು ಇವತ್ತು ಬೇರೆ ಎಕ್ಸ್ಟ್ರಾ ಬಂದ್ಬಿಡ್ತದೆ. ಇವ್ನು 2 ಕೋಟಿ ಕೊಟ್ಬಿಡ್ತಾನೆ ಅಂದಕ್ಕೆ ಬೇಜಾರು ಮಾಡ್ಕೋಬೇಡಿ. 2 ಕೋಟಿ ಕೊಡ್ತಾನೆ ಅಂದ್ಬಿಟ್ಟು 2 ಕೋಟಿ ಏನು ಕಾಯ್ತದೆ ನಮಗೆ ಸ್ವಾಮಿ? ನಾವಿರೋ ಜೀವನ ಹೆಂಗಿರ್ತದೆ? ಅಲ್ಲಿ ಯಾರೋ ಒಬ್ಬ ಹೇಳ್ತಾನಂತೆ,
ಈ ಕಾಂಗ್ರೆಸ್ ಮುಖಂಡರು ಇದು ಕೆರೆ ನೀರಿಂದು ಎಲ್ಲ ಇದು ಕ್ಯಾನ್ಸರ್ ಬರ್ತದೆ. ನೀವು ಬೆಳೆದಿರೋ ಮಾವಿನ ಹಣ್ಣು, ನೀವು ಬೆಳೆದಿರೋ ತರಕಾರಿ ತಿಂದ್ರೆ ಕ್ಯಾನ್ಸರ್ ಅಂತೆ. ನಿಮ್ ಇಲ್ಲಿರೋರು ಎಲ್ರಿಗೂ ಕ್ಯಾನ್ಸರ್ ಹಂಗಾದ್ರೆ? ಅದನ್ನ ಈಗ ಇನ್ನ ಒಂದು ಆ ಬೆಳೆ ಸೋತೆಕಾಯಿ ಬೆಳೆದಿರ್ತೀವಿ, ಸೋತೆಕಾಯಿ ತಿನ್ಬಿಟ್ರೆ ಕ್ಯಾನ್ಸರ್ ಬಂದ್ಬಿಟ್ಟದೆ. ಆ ಡಿ.ಕೆ ಹೇಳ್ರಿ, ಇಲ್ಲಿ ಬಂದ್ಬಿಟ್ಟು ಡಾಕ್ಟ್ರ್ ಕರ್ಕವ್ರಪ್ಪ, ಇಲ್ಲಿ ಬನಗಿರಿ ಮ್ಯಾಂಜೇಗೊಂದೊಡ್ಡಿ ಇವೆಲ್ಲ ಸುತ್ತಮುತ್ತ ಎಲ್ಲ ಇಲ್ಲಿ ಡಾಕ್ಟ್ರು ಬಂದವ್ರೆ. ಡಾಕ್ಟ್ರನ್ನ ಕರ್ಕೊಂಡ್ಬಿಟ್ಟು ರೈತರುಗಳಿಗೆ ಏನು ಕಾಯಿಲೆ ಅದೇ ಅಂತ ತೋರಿಸಿ, ಕ್ಯಾನ್ಸರ್ ಅದೇ ಅಂತ. ಆಮೇಲೆ ಪಪ್ಪಾಯಿ ನೀರು ಹಿಡ್ದೆ ಇಟ್ಕೊಂಡ್ರೆ ಪಪ್ಪಾಯಿ ಇಟ್ಕೊಂಡ್ಬಿಟ್ಟಿರ್ತದೆ ಕ್ಯಾನ್ಸರ್ ಬರೋಕ್ಕೆ. ಮಾವಿನ ಹಣ್ಣಿಗೂ ಬಂದ್ಬಿಟ್ಟದ. ಈಗ ಅಡಿಕೆ ತೆಂಗಿನಕಾಯಿ ಎಲ್ಲ ಹೋಯ್ತಾ ಇಲ್ವಾ, ಬೆಂಗಳೂರೇ ತಿಂತಾ ಇಲ್ವಾ, ಎಲ್ಲ ಕಾಯಿಲೆ ಬಂದು ಹೋಗ್ಬಿಟ್ಟವ್ರ. ಅಲ್ಲ ಮೇಡಮ್, ಎಲ್ಲ ಹೋಗ್ಬಿಟ್ಟವ್ರ. ನನಗನ್ನಿಸ್ತದೆ ಡಿ.ಕೆ. ಶಿವಕುಮಾರ್ಗೆ ಕಣ್ಣಿನ ರೋಗವೇ. ನನಗಿರೋದು ಒಂದೇ ಕಣ್ಣು, 22 ಊರಲ್ಲೂ ನೋಡಿದ್ದೀನಿ. ಒಂದೇ ಮಲೆನಾಡಿದ್ದಂಗದೆ. ಯಾರೆಲ್ಲ ಮಲೆನಾಡಿಗೆ ಹೋಗಿದ್ದಾರೆ, ಇಲ್ಲೇ ಅದೇ ಮಲೆನಾಡು ಅಂತೀನಿ. ಅವ್ನ ಕಣ್ಣಿನ ರೋಗವೇನೋ. ಮುಂದಿನ ದಿನದಲ್ಲಿ ಇವ್ರಿಗೆ ಅಕ್ವ ನಿಲ್ಲಿಸಲಿಲ್ಲ ಅಂದರೆ ಧೂಳ ತೂದ್ಬಿಡ್ತಿದೆ. ಅವ್ರ ವಂಶ ನಿರಂಶ ಆಗೋಗ್ಲಿ. ಅವ್ರೇನೋ ಮಾತಾಡ್ತಾರೆ ಮೇಡಮ್. ನಮಗೂ 2 ಮಕ್ಳಿದ್ದು ಮದುವೆ ಮಾಡಿ ಕಳಿಸಿದೀವಿ. ಮೇಕೆ ಇವೆ, ಕುರಿ ಇವೆ, ನಾವು ಸಾಕಾಣಿಕೆ ಮಾಡ್ತೀವಿ. ನಮ್ಮ ಯಜಮಾನ ಕೂಲಿಗೆ ಹೋಯ್ತಾರೆ. ಕೂಲಿಗೆ ಹೋಗಿ ಬಂದಾದ್ಮೇಲೂ ನಾವು ಹೆಂಗೋ ವ್ಯವಹಾರ ಮಾಡ್ಕೊಯ್ತಾ ಇದ್ದೀವಿ. ಅವ್ನು ಡಿ.ಕೆ ನಮಗೆ ಯಾವುದೂ ನಮ್ಗೆ ಕೊಡೋದು ಬೇಡ. ನಾವೇ ಅವನ್ನೇ ಬೇಕಾದ್ರೆ ಸಾಕ್ತೀವಿ. ಹೆಂಗಸ್ರುಗಳೇನೇನೆ ಅವ್ನ ಕೈಲಿ ಆಗಲ್ಲ ಅಂದರೆ ನಾವೇ ಅವನ್ನ ಸಾಕ್ಬಿಡ್ತೀವಿ. ಅವನು ನನ್ನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ರೆ ನಾವು ಅವ್ರ ಮಕ್ಕಳನ್ನ, ಅವ್ರ ಮೊಮ್ಮಕ್ಕಳನ್ನೂ ಬೇಕಾದ್ರೂ ಸಾಕಿ ನಾವು ಕಳಿಸ್ತೀವಿ. ಅವ್ನು ಮಾತ್ರಕ್ಕೆ ಅವ್ನು 1 ರೂಪಾಯಿ ಅಲ್ಲ, ನೀನು 2 ಕೋಟಿ ಅಲ್ಲ 3 ಕೋಟಿ ಕೊಟ್ರು ನಾವು ನಮ್ಮ ಜಮೀನು ಮಾತ್ರ ಕೊಡಲ್ಲ. ನಾವು ಸತ್ತೋದ್ರೂ ಅವ್ನಿಗೆ 1 ಕುಟ್ಟೆನೂ ಕೊಡಲ್ಲ. ನಮ್ಮ ಮೊಮ್ಮಕ್ಳು ನಮ್ಗಿಲ್ದಾದ್ರೂ ನನ್ನ ಮೊಮ್ಮಕ್ಳಿಗಿರ್ಲಿ ಅಂತ ನಾವು ಉಳಿಸ್ಕೊಂಡೋಗಿದ್ದೀವಿ. ಎಂತ ಬೇರೆ ಹೆಸರಲ್ಲಿದ್ರು ಅದನ್ನ ಹೆಸರುಗಳಿಗೆ ನಾವು ಕಷ್ಟ ಬಿಟ್ಕೊಂಡಿದ್ದೀವಿ ಹೊರ್ತಿ. ಅದರಿಂದ ನಾವು 1 ಕುಂಟೆನೂ ಕೊಡಕ್ಕೆ ಹೋಗಲ್ಲ. ನಮಗೆ ಭೂಮಿ ಇದ್ರೆ ನಾಳೆ ದಿವಸ ನಮ್ಮ ಮೊಮ್ಮಕ್ಳಿಗೆ ಮೊಮ್ಮಕ್ಳಿಗೆ ಆಯ್ತದೆ ಅಂತ ನಾವು ಉಳಿಸ್ಕೊಂಡೋಯ್ತಾ ಇದ್ದೀವಿ. ಅವ್ನ ಜಮೀನು ನಾವು ಹೋಗಿಲ್ಲ. ಅವ್ನು ಯಾಕೆ ಬಂದು ಇಲ್ಲಿ ಜಮೀನು ಕೇಳೋಕ್ಕೆ ಅಧಿಕಾರ ಇದ್ದತ್ತ? ಅವ್ನಿಗೆ ಏನು ಕೇಳೋಕ್ಕೆ ರೂಲ್ಸ್ ಇಲ್ಲ ಅವನಿಗೆ. ಆಯ್ತು, ಈಗ ಈ ಗ್ರಾಮದ ಜನರ ಮಾತು ಕೇಳಿದ್ವಿ. ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಬೇಕಾದ್ರೆ ನಾವು ಸಾಕ್ತೀವಿ. ಅವ್ರ ಇಡೀ ಫ್ಯಾಮಿಲಿ, ಅವ್ರ ಮಕ್ಕಳು ಬರಲಿ, ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಾವು ಭೂಮಿ ಕೊಡಲ್ಲ ಅಂತಿದ್ದಾರೆ. ನೋಡೋಣ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದಾರೆ, ರೈತರ ಜೊತೆ ನಿಂತಿದ್ದಾರೆ. ಕೊನೆ ಕ್ಷಣದವರೆಗೂ ಕೂಡ ನಾನು ರೈತರ ಜೊತೆಗಿರ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಇನ್ನೊಂದಿಷ್ಟು ಜನರನ್ನ ಮಾತನಾಡಿಸ್ತಾ ಹೋಗೋಣ.